ರಾಜಣ್ಣ ಅವ್ರ ಮನೆಯಲ್ಲಿ ಕರೆದಂತಹ ಔತಣಕೂಟ ಮುಂದೂಡಲ್ಪಟ್ಟಿಲ್ಲ. ಅಲ್ರಿ, ಈಚೆಗಡೆ ನೀವು ಮೀಟಿಂಗ್ ಕರಿತೀರಿ, ಅಲ್ಲಿ ಔತಣಕೂಟಕ್ಕೂ ಬರ್ತೀನಿ ಅಂತ ಹೇಳ್ತೀರಿ. ಮೊದಲ ನಿಗದಿಯಾಗಿ ಕೊಟ್ಟಿದ್ರು ತುಮಕೂರು ಕಾರ್ಯಕ್ರಮ. ಇವತ್ತು ತುರಾತುರಿಯಾಗಿ ನೀವು 11 ಗಂಟೆಗೆ ಮೀಟಿಂಗ್ ಕರಿತೀರಿ. ಕರೆದ ಮೇಲೆ ಮೀಟಿಂಗ್ ಅರ್ಧ ತಾಸೇ ಮುಗಿದಿಲ್ಲ. ಅಲ್ಲಿ ರೈತ ಇವ್ರ ಮುಖಂಡರು ಕರಿತೀರಿ, ಆಮೇಲೆ ಎಲ್ಲ ಪ್ರತಿನಿಧಿ ಕರಿತೀರಿ, ಫ್ಯಾಕ್ಟ್ರಿ ಮಾಲಕರನ್ನು ಕರಿತೀರಿ, ಶುಗರ್ ಫ್ಯಾಕ್ಟ್ರಿ ಮಾಲಕರನ್ನ. ಒಂದು ಅರ್ಧ ಗಂಟೆಯಲ್ಲಿ ಮುಗಿಲಿಕ್ಕೆ ಸಾಧ್ಯ. ಎಲ್ಲೇ ನಾನು DC ಆಫೀಸಾಗ ಒಂದು ಸಣ್ಣ ಮೀಟಿಂಗ್ ಮಾಡಿದ್ರು ಕನಿಷ್ಠ 1 ರಿಂದ 1.5 ತಾಸು ತಗೋತೀನಿ ನಾನು ಬೆಳಗಾವದಲ್ಲಿ. ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯದ ಸಮಸ್ಯೆ ಬಗೆಹರಿಸಲಿಕ್ಕೆ ಕೇವಲ ಒಂದು ಅರ್ಧ ಗಂಟೆಗೆ ಸಾಧ್ಯನೋ? ಇದು ಅರ್ಥ ಮಾಡ್ಕೊಂಡು ಬೆಳಗಿನ ಡೈರೆಕ್ಷನ್ ಕೊಡ್ಬೋದಾಗಿತ್ತು ಅಲ್ಲಿ ರಾಜಣ್ಣವ್ರಿಗೆ. ಇಲ್ಲ, ಇವತ್ತು ನಾನು ತುಮಕೂರಿಗೆ ಬರುವುದಿಲ್ಲ, ಇದು ಸಾಯಂಕಾಲ ಮರೆಗೆ ಮೀಟಿಂಗು, ಅಲ್ಲೆಲ್ಲ ವೇಸ್ಟ್ ಮಾಡುವಂಥದ್ದು. ಮತ್ತು ಇದೊಂದು ರಾಜಣ್ಣವ್ರದ್ದು ಏನೋ ಒಂದು ಅಲ್ಲಿ ಇದು ಇತ್ತು, ಒಂದು ಗೆಟ್ ಟುಗೆದರ್, ಬಹುಶಃ ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಕರೆದಂಥದ್ದು. ಕೊನೆಯ ಕ್ಷಣಕ್ಕೆ ನೀವು ರದ್ದು ಮಾಡ್ತೀರಿ. ಅದಕ್ಕಾಗಿ ಈ ರೀತಿ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ ಕಾಂಗ್ರೆಸ್ ಅವರು ಸ್ಟಾರ್ಟ್ ಆಗಿಬಿಟ್ಟಾವ. ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಏನೋ ಒಂದು ಬಹಳ ಅದ್ಭುತವಾದಂಥ ಸಾಧನೆ ಮಾಡಕ್ಕೆ ಕೊಟ್ಟಿಲ್ಲ. ನೀವು ಬೆಳಗ್ಗೆ ಹೇಳ್ಬೋದಾಗಿತ್ತು, ರದ್ದು ಮಾಡಿಬಿಡ್ರಿ ರಾಜಣ್ಣವರು, ಇವತ್ತು ಬೇಡ, ಇವತ್ತು ಇಡೀ ದಿವಸ ನಡೀತಿದ್ದ ಸಭೆ, ಇದಕ್ಕೊಂದು ಸೊಲ್ಯೂಷನ್ ಹೋಗ್ಬೇಕಂತ ಹೇಳಿ ಗಟ್ಟಿಯಾಗಿ ಹೇಳ್ಬೇಕಾಯ್ತಲ್ಲ. ಅಲ್ಲಿನೂ ಕಾಯಿಸೋದು, ಇಲ್ಲಿ ಮೀಟಿಂಗ್ ಮಾಡೋದು, ಇಲ್ಲಿ ಹರಿಬರಿಯಾಗಿ ಮೀಟಿಂಗ್ ಮಾಡಿ ಒಂದೇನೋ ನಿರ್ಧಾರ ಮಾಡೋಸ್ ಮಾಡಿ ಹೊಂಟು ಬಿಡೋದು, ಇದು ಅರ್ಥನೇ ಇಲ್ಲ. ಸರಿ, 2028ಕ್ಕೆ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾತನ್ನು DK ಹೇಳಿದ್ದಾರೆ. ಅಂದ್ರೆ ಈ ನವೆಂಬರ್ನಲ್ಲಿ ಆಗಲ್ಲ, 2028ಕ್ಕೆ ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರು. ನೋಡ್ರಿ, DK ಶಿವಕುಮಾರಿಗೆ ಇದನ್ನ ಕ್ರಾಂತಿ ನವೆಂಬರಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳಿದವ್ರು ಯಾರು? ಭಾರತೀಯ ಜನತಾ ಪಾರ್ಟಿ ಅಲ್ಲ, ಜಗದೀಶ್ ಶೆಟ್ಟರ್ ಅಲ್ಲ, BJP ಯಾವ ನಾಯಕರು ಅಲ್ಲ. ಇದನ್ನ ಹೇಳಿದವರು ರಾಜಣ್ಣನೇ. ನಿನ್ನೇನು ಅವ್ರ ಮನೇಲಿ ಔತಣಕೂಟ ಏರ್ಪಾಡು ಮಾಡಿದ್ರಲ್ಲ, ಅದೇ ರಾಜಣ್ಣವರು ನವೆಂಬರ್ದಲ್ಲಿ ಕ್ರಾಂತಿ ಆಗ್ತದೆ ಅಂತೇಳಿ. ಈಗ ಕ್ರಾಂತಿ ಆಗ್ತದೋ ಭ್ರಾಂತಿ ಆಗ್ತದೋ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಆದರೆ ಇಡೀ ಜಗತ್ತಿಗೆ ಗುರ್ತಾಗಿದೆ, ಸಮಾಜಕ್ಕೆ ಗುರ್ತಾಗಿದೆ, ಜನ ಮಾತಾಡ್ಲಿಕ್ಕೆ ಹತ್ತಿದ್ದಾರೆ, ಕಾಂಗ್ರೆಸ್ಸಿನ ಶಾಸಕರು ಮಾತಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ನವೆಂಬರ್ ಎಂಡ್ ಒಳಗಾಗಿ ಏನೋ ಆಗ್ತದೆ, ಕಾಂಗ್ರೆಸ್ ಒಳಗೆ ಸರ್ಕಾರಕ್ಕೆ ಏನೋ ಆಗ್ತದೆ, ನಾಯಕತ್ವ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಪ್ರಚಲಿತವಾಗಿ ನಡೀತಾ ಇದೆ. ಮತ್ತು DK ಶಿವಕುಮಾರ್ ಅವ್ರ ಹಿನ್ನೆಲೆ ಇದ್ದಂಥ ಯಾರು ಶಾಸಕರಿದ್ದಾರೆ ಅವ್ರು ಈಗಾಗಲೇ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ನವೆಂಬರ್ ಅಂತ್ಯದೊಳಗಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಆ ಕಾನ್ಫರೆನ್ಸ್ ಅಲ್ಲಿ ಅವ್ರು ಅಡ್ಡಾಡ್ ಆಗತ್ತಾರ. ಅಟ್ ಎನಿ ಕಾಸ್ಟ್ DK ಶಿವಕುಮಾರ್ ಆಗುವುದಿಲ್ಲ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮುಂದುವರಿತಾರ ಅನ್ನುವಂಥದ್ದು ಸಿದ್ದರಾಮಯ್ಯ ಇರುವ ಹಿನ್ನೆಲೆ ಇರುವಂತ ಶಾಸಕರು ಮಾತಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಅಂದ್ರೆ ಈ ಗೊಂದಲ ನಡೆದೈತಿ. ಇದಕ್ಕೊಂದು ಇತಿಶ್ರೀ ಹಾಡುವಂತ ಕಾಂಗ್ರೆಸ್ನ ಹೈಕಮಾಂಡು ಅಥವಾ ಸಿದ್ದರಾಮಯ್ಯ DK ಶಿವಕುಮಾರ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬಿಟ್ರಿ, ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನು 5 ವರ್ಷ ಇರ್ತಾರೆ ಅಂತ ಹೇಳ್ಬಿಡ್ಲಿ, ಮುಗಿದೋದ ಗಂದಲ ಯಾರು ಮಾತಾಡೋ ಪ್ರಶ್ನೆನೇ ಇಲ್ಲ, ಅದನ್ನ ಹೇಳಲಿಕ್ಕೆ ತಯಾರಿಲ್ಲ. ಅಷ್ಟೇ ಅಲ್ಲ, DK ಶಿವಕುಮಾರ್ನ ಡಿಕ್ಲೇರ್ ಮಾಡಿಬಿಡ್ಲಿ, ಇಲ್ಲ ಸಿದ್ದರಾಮಯ್ಯ 5 ವರ್ಷ, ಇದಕ್ಕೆ ಬಗ್ಗೆ ಯಾರು ಮಾತಾಡಬೇಡ್ರಿ, ನಾನೇ ಒಪ್ಪಿಗೆ ಕೊಟ್ಟಿದ್ದೀನಿ, ಇದು ಬದಲಾವಣೆ ಅನ್ನೋ ಪ್ರಶ್ನೆ ಇಲ್ಲ ಅಂತ ಅವ್ರನ್ನ ಹೇಳ್ಬೇಕಾಯ್ತಲ್ಲ. ಹೇಳಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಅಲ್ಲಿ ನಾಯಕತ್ವ ಬದಲಾವಣೆ ಚಟುವಟಿಕೆ ನಡೆದು. ಮತ್ತು ನಾ ಹಿಂದಿನೂ ಹೇಳಿದಾಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪುವುದೇ ಇಲ್ಲ. ಮತ್ತು ಅದಕ್ಕೆ ಅದೇ ರೀತಿಯಾದಂಥ ಒತ್ತಡ ಸ್ಟಾರ್ಟ್ ಆದರೆ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ.